ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದ ರಾಜಧಾನಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾದಾಚಾರಿಗಳಿಗೆ, ಜನರಿಗೆ ಓಡಾಡೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅಂತ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ. ಏನು ಈ ಪಾದಾಚಾರಿ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡು ತುಂಬಾ ಪಾದಾಚಾರಿಗಳು ತುಂಬಾ ತೊಂದರೆ ಕೊಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು ಈ ಅಲ್ಲಿರುವಂತಹ ವ್ಯಾಪಾರಸ್ಥರು. ಅದನ್ನು ತುಂಬಾ ತೊಂದರೆಗಳಾಗ್ತಾ ಇತ್ತು, ಹಲವಾರು ಅಪಘಾತಗಳಾಗ್ತಾ ಇತ್ತು, ಹಲವಾರು ತುಂಬಾ ಒಂದಲ್ಲ ಒಂದು ರೀತಿ ತೊಂದರೆಗಳಾಗ್ತಾ ಇತ್ತು ಸಾರ್ವಜನಿಕರಿಗೆ. ಈ ಒಂದು ಸಾರ್ವಜನಿಕರಿಗೆ ಆಗ್ತಿರುವಂತಹ ಅನಾನುಕೂಲತೆ ನಮ್ಮ ಸರ್ಕಾರ ಮನಗಂಡು ಪಾದಾಚಾರಿ ರಸ್ತೆಯಲ್ಲಿ ಏನು ಅಕ್ರಮವಾಗಿ ಏನನ್ನು ಒಂದು ಅಂಗಡಿ ಕಟ್ಕೊಂಡಾಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಂಗಡಿ ಮುಗ್ಗಟ್ಟು ಕಟ್ಕೊಂಡಾಗಿರ್ಬೋದು, ಅಥವಾ ಆ ಒಂದು ಅಂಗಡಿಗೆ ಇನ್ನೇನೋ ತಗಡ ರೇಖೆಗಳು ಹಾಕೊಂಡು ಮತ್ತೆ ಬೇಲಿಗಳು ಹಾಕೊಂಡು ಕಬ್ಬಣಗಳು ಇದು ಮಾಡಿಕೊಂಡು ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಸರ್ಕಾರ ಆದೇಶದ ಮೇರೆಗೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಆ ಶಿವಾಜಿನಗರ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿಗಳು ತೆರವುಗೊಳಿಸೋ ಕಾರ್ಯಾಚರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಮರಾಠಿ ಭಾಷಿಕ ಬಸವರಾಜ ಪಡುಕೋಟೆ ಅನ್ನೋ ದೊಡ್ಡ ಷಂಡ, ನಮ್ಮ ಕರ್ನಾಟಕ ಸೇನೆ ಅಂತ ಒಂದು ಸಂಘಟನೆ ಕಟ್ಕೊತಾನೆ. ಆ ಸಂಘಟನೆಯಲ್ಲಿ ಇರುವಂತಹ ಆ ಮರಾಠಿ ಪುಂಡರು, ಆ ಮರಾಠಿ ಗೂಂಡಗಳು, ಅವನಿಗೆಲ್ಲ ಆ ಮರಾಠಿ ಗೂಂಡಗಳಿಗೆ ದೊಡ್ಡ ನಾಯಕ ಅವನ ಅಧ್ಯಕ್ಷ ಬಂದು, ಆ ಸಂಘಟನೆ ಅಧ್ಯಕ್ಷ ಬಂದು ಇವನು ಯಾರು, ಬಸವರಾಜ ಪಡುಕೋಟೆ ಅನ್ನೋ ದೊಡ್ಡ ಷಂಡ. ಈ ಷಂಡ ಮತ್ತು ಆ ಷಂಡರ ಗುಂಪು ನಮ್ಮ ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡೋಕ್ಕೂ ಯತ್ನ ಮಾಡ್ತಾರೆ. ಯತ್ನ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಸರ್ಕಾರ ಏನೋ ಅವ್ರನ್ನ 24 ಗಂಟೆಯಲ್ಲಿ ಎಲ್ಲ ನೋಡಿ ಇದು ಮಾಡಿ ಸರ್ಕಾರ ಬಂಧನ ಮಾಡ್ತು, ಎಲ್ಲ ಆಯಿತು, ಸರಿ. ಏನು ಈ ಬಸವರಾಜ ಪಡುಕೋಟೆ ಅಂತಹ ಮರಾಠಿಯ ಷಂಡ, ಮರಾಠಿ ಪುಂಡ ಇವನು, ಈ ಬಸವರಾಜ ಪಡುಕೋಟೆ ಅನ್ನೋ ದೊಡ್ಡ ಷಂಡ, ಇವನೊಬ್ಬ ಮರಾಠಿ ಭಾಷಿಕ. ಈ ಮರಾಠಿಯವನಿಗೆ ಯಾತಕ್ ಬೇಕು ಕನ್ನಡದ ಹೋರಾಟ? ಈ ಕನ್ನಡದ ಹೋರಾಟ ಮರಾಠಿ ಭಾಷಿಕರಿಗೆ ಯಾಕೆ ಬೇಕು? ನಾವು ನಮ್ಮ ಪಕ್ಷದಿಂದ ಮೊದಲಿಂದ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಪರಭಾಷಿಕರು, ಹೊರಗಿನವರು ಕನ್ನಡದ ಸೋಗಿನಲ್ಲಿ ಹೋರಾಟದ ಹೆಸರಿನಲ್ಲಿ ಸಂಘಟನೆಗಳು ಕಟ್ಕೊಂಡು, ಜೊತೆಗೆ ನಮ್ಮ ಕನ್ನಡ ಬಂಧುಗಳೇ ಸ್ಥಾಪನೆ ಮಾಡಿರುವಂತಹ ಕೆಲವೊಂದು ಕನ್ನಡ ಸಂಘಟನೆಗಳ ಪರಭಾಷೆಗಳ ಸೇರ್ಕೊಂಡು ಆಡಬಾರ್ದು ಆಟಗಳು ಆಡ್ತಿದ್ದಾರೆ. ಕನ್ನಡಿಗರನ್ನ ದಿಕ್ಕುಗಳು ತಪ್ಪಿಸ್ಕೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದಿಂದ ಹಲವಾರು ರೀತಿಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ್ತಾ ತಿಳಿಸುತ್ತಾ ಬಂದಿದ್ದೇವೆ ನಾವು ಇದುವರೆಗೂ. ದೊಡ್ಡ ಉದಾಹರಣೆ ಈ ಒಬ್ಬ ಷಂಡನ ಉದಾಹರಣೆ, ಬಸವರಾಜ ಪಡುಕೋಟೆ, ನಮ್ಮ ಕರ್ನಾಟಕ ಸೇನೆ ಈ ಸಂಘಟನೆ ಒಂದು ದೊಡ್ಡ ಉದಾಹರಣೆ. ಈ ಬಸವರಾಜ ಪಡುಕೋಟೆ ಹಾಗೂ ಇವರೇನು ಮಾಡಿದ್ರಲ್ಲ ಅವರ ಷಂಡರ ಗುಂಪು, ಈ ಷಂಡರ ಗುಂಪು ಏನಿದೆಯಲ್ಲ, ಈ ಷಂಡರ ಗುಂಪನ್ನ ಯಾರಾದ್ರೂ ಬೀದಿಯಲ್ಲಿ ಸಿಕ್ಕಿದ ದಯವಿಟ್ಟು ಸಮಸ್ತ ಕನ್ನಡ ಬಂದು ಎಚ್ಚೆತ್ಕೊಳ್ಳಿ. ಚಪ್ಪಲಿಯಲ್ಲಿ ಅಲ್ಲು ಉದ್ರೋವರೆಗೂ ಬೀದಿಯಲ್ಲಿ ಓಡಿರಿ ಇವನ್ನೆಲ್ಲ. ಆಗಲೇ ಇವರೆಲ್ಲ ನಮ್ಮ ಕನ್ನಡ ಬಂಧುಗಳ ಮೇಲೆ ಮತ್ತೆ ಇನ್ನೊಂದ್ಸಲಿ ಯಾರು ಮುಟ್ಟಕ್ಕೂ ಭಯ ಬೀಳ್ತಾರೆ, ಪರಭಾಷಿಕರು, ಹೊರಗಿನವರು. ಜೊತೆಗೆ ಏನು ಈ ಒಂದು ಇಂತಹ ಷಂಡರಿಗೆ ನಮ್ಮ ಕನ್ನಡ ಬಂಧುಗಳೇ ಇದ್ದಾರೆ, ನಮಗೊಂಥರ ಅಸಹ್ಯ ಅನಿಸುತ್ತೆ ಅವ್ರು ನಮ್ಮ ಕನ್ನಡ ಬಂಧುಗಳು ಅಂತ ಹೇಳ್ಕೊಳ್ಳಕ್ಕೆ. ಅದಕ್ಕೆ ಎಲ್ಲರೂ ಅಲ್ಲ, ಕೆಲವೊಂದಷ್ಟು 100% ಚುಕ್ಕಿ ಒಂದಷ್ಟು ಕೆಲವೊಂದಷ್ಟು ಇದ್ದಾರೆ. ಅಂದ್ರೆ ಅವರಿಂದ ಬಕ್ಷಿಸು ಪಡೆದವರು, ಪರಭಾಷಿಕರಿಂದ ಹೊರಗಿನಿಂದ ಬಕ್ಷಿಸು ಪಡೆದಂತವರು, ಅವರಿಂದ ಇನ್ನೇನೋ ಸೇವೆ ಪಡೆದಂತವರು,
ಅಥವಾ ಇವ್ರಿಗೆ ಯಾರು ಗತಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಅವ್ರನ್ನ ಜೊತೆಗೆ ಹಾಕೊಂಡ್ಬಿಡೋದು, ಅವ್ರಿಗೆ ಅವನು ಕನ್ನಡಿಗನೇ ಅಂತ ಶಾಲು ಹಾಕ್ಬಿಡೋದು, ಅವ್ರಿಗೆ ಕನ್ನಡಿಗ ಅಂತ ಪ್ರಮಾಣ ಪತ್ರ ಕೊಟ್ಬಿಡೋದು, ಅವ್ರಿಗೆ ಇವರೇ ನಿರ್ಧಾರ ಮಾಡ್ಬಿಡೋದು. ಕೆಲವು ಡಾಂಬಿಕರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲಿ, ನಿಮಗೆ ಕನ್ನಡ ಧರ್ಮದ ಮೇಲೆ ಭಕ್ತಿ ನಿಷ್ಠೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಪರಭಾಷಿಕರಿಗೆ ನೀವು ಕನ್ನಡಿಗರು ಅಂತ ಪ್ರಮಾಣ ಪತ್ರ ಕೊಡೋಕೆ ನೀವ್ಯಾರು? ನಿರ್ಧಾರ ಮಾಡೋಕ್ಕೆ ನೀವ್ಯಾರು? ನಾನು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಯಾರಾದರೂ ಹೊರಗಿನವ್ರನ್ನ ಪರಭಾಷಿಕರನ್ನ, ನಮ್ಮ ಕನ್ನಡ ಬಂಧುಗಳು ಯಾರೇ ಆದ್ರೂ ಹೊರಗಿನವ್ರನ್ನ ಪರಭಾಷಿಕರನ್ನ ಇವ್ರು ನಮ್ಮ ಕನ್ನಡದವರೇ ಅಂತ ಯಾರಾದ್ರೂ ಪ್ರಮಾಣ ಪತ್ರ ಕೊಟ್ಟು ಅವ್ರ ಪರವಾಗಿ ಯಾರಾದರೂ ಮಾತಾಡಿದ್ರೆ ಅವ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಕನ್ನಡ ಧರ್ಮದ ಮೇಲೆ ಯಾವುದೇ ಇದಿರಲ್ಲ, ಭಕ್ತಿ ಇರಲ್ಲ, ನಿಷ್ಠೆ ಇರಲ್ಲ, ಆಚಾರ ವಿಚಾರಗಳು ಏನೂ ಇರಲ್ಲ. ಅವರು ಯಾವತ್ತಿದ್ರು ನಮ್ಮ ಕನ್ನಡ ದೇಶಕ್ಕೆ ದೇಶದ್ರೋಹಿಗಳೇ ಅವರು. ಯಾಕಂದ್ರೆ ಪರಭಾಷಿಕರ ಜೊತೆ ಸೇರ್ಕೊಂಡು ಕರ್ನಾಟಕನ ಏನ್ ಬೇಕೋ ಹಾಳು ಮಾಡಕ್ ಸಿದ್ಧವಾಗಿದ್ದಾರೆ ಅಂದ್ರೆ ಅವರು ದೇಶದ್ರೋಹಿಗಳೇ. ದಯವಿಟ್ಟು ನಾವು ನಮ್ಮ ಕನ್ನಡ ದೇಶ ಪಕ್ಷದಿಂದ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಸಮಸ್ತ ಕನ್ನಡ ಬಂಧುಗಳಲ್ಲಿ ಇಂತಹ ಅಯೋಗ್ಯರು, ಷಂಡರು, ಪರಭಾಷಿಕರು, ಹೊರಗಿನವರು ಯಾರಾದ್ರೂ ಸಂಘಟನೆ ಕಟ್ಕೊಂಡವರು ಆಗಿರಬಹುದು, ಅಥವಾ ನಮ್ಮ ಕನ್ನಡ ಬಂಧುಗಳೇ ಯಾರಾದರೂ ಸ್ವಲ್ಪ ಈ ಥರ ಏನಾದರೂ ಯಾರಾದ್ರೂ ಪರಭಾಷಿಕರಿಗೆ ಇವನು ಕನ್ನಡದವನೇ, ಶಾಲೆ ಆಗ್ಬಿಟ್ಟು ಏನಂದ ಆಡಬಾರದ ಆಟಗಳು ಆಡ್ತಾರಲ್ಲ, ದಯವಿಟ್ಟು ಇದರಿಂದ ಎಚ್ಚೆತ್ಕೊಂಡು ನಮ್ಮ ಕನ್ನಡ ಬಂಧುಗಳು ಉಳಿಬೇಕು, ನಮ್ಮ ಕನ್ನಡ ಧರ್ಮ ಉಳಿಬೇಕು, ಕನ್ನಡ ದೇಶ ಉಳಿಬೇಕಂದ್ರೆ ಇಂತಹ ಅವ್ರ ಜೊತೆಗೆ ಇವ್ರನ್ನೂ ಸೇರ್ಕೊಂಡು ಬೀದಿ ಚಪ್ಪಲಿಯಲ್ಲಿ ಯಾವ ರೀತಿ ಹೊಡಿಬೇಕಂದ್ರೆ ಅಲ್ಲೇ ಉದುರೋಬೇಕು, ದೌಡನೆ ಉದುರ್ಬೇಕು, ಆ ರೀತಿ ಹೊಡಿರಿ ದಯವಿಟ್ಟು. ಆ ರೀತಿ ಶಾಸ್ತಿ ಮಾಡಿದ್ರೆ ಅವ್ರು ಯಾವತ್ತೂ ಮತ್ತೆ ಬೀದಿಗೆ ಬರಲ್ಲ, ನಮ್ಮನ್ನು ನಾಶ ಮಾಡಲ್ಲ, ನಮ್ಮ ಉಳಿಗಾಲ ಇರುತ್ತೆ ಅವತ್ತು. ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದಿಂದ, ಇಂತಹ ಈ ಒಂದು ಬಸವರಾಜ ಪಡುಕೋಟೆ ಮತ್ತೆ ಅವನ ಇವರಿದಾರಲ್ಲ ಆ ಷಂಡರ ಗುಂಪು, ನಮ್ಮ ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಂತ ಷಂಡರ ಗುಂಪು ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.